ಹೊಸ ರಾಜಕೀಯ ಹುಟ್ಟಬಹುದು ಅನ್ನುವಂಥ ಮಾತುಗಳು ನಡೀತಾ ಇದ್ದಾವೆ. ಈಗಾಗಲೇ ಇವರು ಹುಕ್ಕೇರಿ ಭಾಗಕ್ಕೆ ಹೋಗಿದ್ದಾರೆ ಅಂದ ತಕ್ಷಣ ಇವರು ನಮ್ಮಲ್ಲಿ ಬರಲಪ್ಪ ಅನ್ನೋಂಥ ಒಂದು ಮನೋಧರ್ಮವನ್ನು ತೋರಿಸಿದ್ದಾರೆ. ಇನ್ನು ರಮೇಶ್ ಕತ್ತಿ ಮತ್ತು ಎ ಬಿ ಪಾಟೀಲರಿಗೆ ಅಥವಾ ಜಾರಕಿಹೊಳಿ ಈ ಒಂದು ರಾಜಕೀಯಕ್ಕೆ ವಿರೋಧಿಗಳು ಯಾರಿದ್ದಾರೆ ಅವ್ರಿಗೆ ಇವರು ಆಹ್ವಾನ ಕೊಟ್ಟಿದ್ದಾರೆ ಪ್ರೆಸ್ ಮಾಡಿಸಿಂದ. ನಾವು ಸೋಲ್ತಿದ್ದೀವಿ ಇಲ್ಲ ಅಂತಲ್ಲ, ಆದರೆ ಸೋಲನ್ನು ಒಪ್ಕೊಳ್ಬೇಕಾಗ್ತದೆ. ಜನ ತಿರಸ್ಕಾರ ಮಾಡಿದ್ದಾರೆ, ಬಟ್ ನಾವು ನಿಲ್ಲಿಸುವುದಿಲ್ಲ. ಮತ್ತು ಹುಕ್ಕೇರಿಯಲ್ಲಿ ಆಲ್ರೆಡಿ ನಮ್ಮ ಬೇಸ್ ಆಗ್ಯದ. ಯಾಕಂದ್ರೆ ನಾವು ಇದರಲ್ಲಿ 20,000 ಅವ್ರು ಮತ ತೊಗೊಂಡಿದ್ದೆ, ನಾವು 12,000 ತೊಗೊಂಡಿವಿ. ಈ 8,000 ಹೇರಾಪೇರಿ ಆಗಿದೆ. ನಾವು ಅದನ್ನು ಬಿಡಲಿಕ್ಕೆ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮನ್ನು ನಂಬಿ ಇಲ್ಲಿ ಜನರು ಸಾಕಷ್ಟು ಜನ ಇದ್ದರೆ ಇವತ್ತು ಜನ ನಮ್ಮನ್ನು ನಂಬ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಕೆಲಸ ಮಾಡ್ತೀವಿ, ಇನ್ನೂ ಸಮೀಪ ಹೋಗ್ತೀವಿ ಅಂತ ಮಾತಾಡಿದ್ರೆ. ಹೀಗಾಗಿ ರಮೇಶ್ ಕತ್ತಿ ಅವ್ರಿಗೂ ಸಹಿತ ತಮ್ಮ ಕ್ಷೇತ್ರದ ಬಗ್ಗೆ ಅಲ್ಲಿ ಕೆಲಸಗಳ ಬಗ್ಗೆ ಇನ್ನಷ್ಟು ಜಾಗೃತಿಯಾಗಿ ವರ್ಕ್ ಮಾಡಬೇಕಾಗಿದೆ. ಆದರೆ ಪತ್ರಕರ್ತರಿಗೆ ಇದು ಪ್ರಶ್ನೆಗೆ ಅವರಿಲ್ಲ ಜಿಲ್ಲಾ ಮಟ್ಟದಲ್ಲಿ ಬರ್ಬೋದು ಅವರು ಈಗಾಗಲೇ ಅಂತ ಮಾತಾಡಿದ್ದಕ್ಕೆ ಅವರು ಡೆಡ್ ಹಾರ್ಸ್, ಸತ್ತು ಹೋಗಿರೋ ಕುದುರೆ ಅನ್ನುವಂಥ ಮಾತನ್ನು ಮಾತಾಡಿದ್ದಾರೆ. ಸುಮ್ಮನೆ ಮಾತಾಡ್ತಾರೆ ಅನ್ನುವಂಗೆ ಮಾತಾಡಿದ್ದಾರೆ. ಮತ್ತು ಒಬ್ಬ ಉತ್ತರ ಕರ್ನಾಟಕದ ನಾಯಕನಾಗಿ ಬರಬೇಕಾಗಿತ್ತು ಅಥವಾ ಜಿಲ್ಲಾ ಮಟ್ಟದ ಆಗಬೇಕಾಗಿದ್ದರೆ ಅದಕ್ಕೆ ಮನೆಯಲ್ಲಿ ಕುಳಿತುಕೊಂಡ್ರೆ ಆಗೋದಿಲ್ಲ, ಹೊರಗೆ ಬರಬೇಕು ಅನ್ನೋಂಥ ಮಾತುಗಳನ್ನು ಮಾತಾಡಿದ್ದಾರೆ. ಇದರ ಅರ್ಥ ಅವರು ಅವ್ರಿಗೆ ಚಾಲೆಂಜ್ ಮಾಡಿ ಬರ್ರಿ ನೀವು ಮಾಡೋಣ ಇಲೆಕ್ಷನ್ ಅನ್ನುವಂಥ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಆಹ್ವಾನ ಒಂದು ರೀತಿಯಿಂದ ನಮ್ಮ ಜನರಿಗೆ ಮತ ಹಾಕುವಂಥವ್ರಿಗೆ ಒಂದು ಆಪ್ಷನ್. ಹೌದು, ಹೊಸದೊಬ್ಬರು ಬಂದರೆ ಏನೋ ಮಾಡ್ಬೋದಾ, ನಮಗೆ ಒಳ್ಳೆಯ ಕೆಲಸ ಇವ್ರಿಗಿಂತಲೂ ಅಥವಾ ಅವ್ರಿಗಿಂತ ಇವ್ರು ಚೆನ್ನಾಗಿ ಮಾಡ್ಬೋದಾ ಅನ್ನೋದಕ್ಕೆ ಅಟ್ಲೀಸ್ಟ್ ಚಿಂತನೆ ಮಾಡುವಂಥ ದಿಶೆಯಲ್ಲೇ ಬೆಳೀತದೆ. ಇನ್ನು DCC ಬ್ಯಾಂಕದ್ದಂತೆ